ಸರಿ ಮಗಳು ಊಟ ಮಾಡಿಸಿ ಮಲಗಿಸಿ ನಾನು ಲಕ್ಷ್ಮಿಗೆ ಸೀರೆನ ಹಿಂದಿನ ದಿನವೇ ಈ ಥರ ಡ್ರಾಪ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ನಾನು ಸೀರೆ ಉಡಿಸಿದ್ದು ಕೈ ಈ ಥರ ಕಾಲು ಪುಟ್ಟ ಕೈ ಕಾಲೆಲ್ಲ ಫಸ್ಟ್ ಟೈಮ್ ನಾನು ಜೋಡಿಸಿದ್ದು. ಹಿಂದಿನ ದಿನ ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅರ್ಲಿ ಮಾರ್ನಿಂಗ್ ಒಂದು 3 ಎದ್ದು ಎಲ್ಲ ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ಎಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಬಂದು ಸೀರೆ ಉಟ್ಕೊಂಡು ದೀಪ ಹಚ್ಚಿ ದೀಪ ಮಾತ್ರ ಹಚ್ಚಿ ಆಮೇಲೆ ನಾನು ಸಹಸ್ರನಾಮ ಹೇಳಿ ವಿಷ್ಣುದು ಅಷ್ಟೋತ್ತರ ಹೇಳ್ಕೊಂಡು ದೇವ್ರಿಗೆ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಲಕ್ಷ್ಮಿ ನೋಡ್ಕೊಂಡು ಹಾಗೆ ಕೂತಿದ್ದೆ. ಎಷ್ಟು ಮುದ್ದಾಗಿ ಕಾಣ್ತಿದ್ರು ಅಂತಂದರೆ ಲಕ್ಷ್ಮಿ ನಂದೇ ಕಣ್ಣು ದೃಷ್ಟಿ ಬೀಳ್ತಿತ್ತು ಲಕ್ಷ್ಮಿಗೆ. ನಾನು ಅಷ್ಟೋತ್ತರ ಮಾಡ್ತಾಯಿದ್ರೆ ಚೆರಿ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಿದ್ರು ನನಗೆ. ಬಟ್ ಏನೂ ನಾನು ರೆಸ್ಪಾನ್ಸ್ ಮಾಡ್ತಾಯಿರಲಿಲ್ಲ. ಅವ್ರು ಮಾಡೋರೆಲ್ಲ ಫುಲ್ ಹಣ್ಣು ಎತ್ಕೊಂಡು ತಿನ್ನೋದು ಎಲ್ಲ ಮಾಡ್ತಾಯಿದ್ರು. ಎಲ್ಲ ಅಷ್ಟೋತ್ತರ ಹೇಳಾದ್ಮೇಲೆ ತುಪ್ಪದ ದೀಪನ ದೇವರಿಗೆ ಈ ಥರ ಬೆಳಗಿ ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಅವ್ಳಿಗೆ ಚಳಿ ಮಗಳಿಗೆ ರೆಡಿ ಮಾಡಿ ಅವ್ಳಿಗೆ ರೆಡಿ ಮಾಡಿ ಈ ಥರ ಪುಟ್ಟ ಗೆಜ್ಜೆ ಹಾಕಿ ಚರಿದು ಹೊಸ ಗೆಜ್ಜೆ ಇತ್ತು ಅದನ್ನು ಕಾಲಕ್ಕೆ ಹಾಕಿದ್ದೆ. ಸಂಪಿಗೆ ಹೂವು ಅಂದರೆ ದೇವರಿಗೆ ಇಷ್ಟ, ಸ್ಫಟಿಕ ಹೂವು ಅಂದರೆ ಮಹಾಲಕ್ಷ್ಮಿಗೆ ಇಷ್ಟ, ಮತ್ತು ಕಮಲ ಹೂವು ಅಂದರೆ ಇಷ್ಟ. ದೇವ್ರಿಗೆ ಏನೇನು ಹೂವು ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಅದೆಲ್ಲ ಕವರ್ ಮಾಡಿ ಹಾಕಿದ್ವಿ. ಔಟ್ಪುಟ್ ಈ ಥರ ಬಂತು ದೇವ್ರದ್ದು. ಈಗ ಬ್ಯಾಕ್ ಡ್ರಾಪ್ ನಾನು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡಿ ತರಿಸಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಈ ಥರ ಗ್ರೀನಲ್ಲೇ ಡೆಕೋರೇಷನ್ ಬೇಕು ಈವೆಂಟಲ್ಲಿ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕಳಿಸ್ತೀನಿ ನಾನು ಬೇಕಂದರೆ ಇನ್ಫಾರ್ಮೇಷನ್ನು. ಈ ಥರ ಕಾಣ್ತಿದ್ರು. ಬಟ್ ನಾನು ಆಲ್ಮೋಸ್ಟ್ ನಾನು 2 ಲೇಯರಾಗಿ ಡ್ರಾಪ್ ಮಾಡೋಣ ಅಂದ್ಕೊಂಡೆ ಸ್ಯಾರಿನ. ಬಟ್ ಅದು ಮಾಡೋಕ್ಕಾಗಿಲ್ಲ. ಫಸ್ಟ್ ಟೈಮ್ ಉಡ್ಸೋದ್ರಿಂದ ನೋಡೋಣ ನೆಕ್ಸ್ಟ್ ಇಯರ್ ಮಾಡಿ ನೋಡ್ತೀನಿ. ಇದು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ, ಮುದ್ದು ಲಕ್ಷ್ಮಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂದರೆ ನೀವು ನೋಡಿ ಔಟ್ಪುಟ್ ಈ ಥರ ಬಂತು. ಚಳಿ ಮಕ್ಕಳು ಹಂಗೆ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಗಂಟೆ ಎಲ್ಲ ಆಡಿಸಿ ಅಕ್ಷತೆ ಹಾಕಿ ಪೂಜೆ ಮಾಡಿ ಅವರು ಆಶೀರ್ವಾದ ತೊಗೊಂಡ್ರು ದೇವ್ರದ್ದು. ಇದೇ ರೀತಿ ನಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದರೆ ಲೈಕ್ ಮಾಡಿ.